ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ ಹೊರಬಿದ್ದ ನಂತರವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಲಹ ನಿಂತೋಯ್ತು ಅಂತ ಹೇಳೋ ಹಾಗಿಲ್ಲ. ಪವರ್ ಸೆಂಟರ್ ಆಗಿ ಬದಲಾಗಿದೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿವಾಸ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ತಂಡೋಪತಂಡವಾಗಿ ನಾಯಕರು ಬರ್ತಿದ್ದಾರೆ. ಒಂದು ಕುರ್ಚಿ, ಇಬ್ಬರು ನಾಯಕರ ಜಿದ್ದಾಜಿದ್ದಿನ ಪೈಪೋಟಿ, 3 ಪವರ್ ಸೆಂಟರ್ ಅನ್ನೋ ಪರಿಸ್ಥಿತಿ. ಕಾಂಗ್ರೆಸ್ನಲ್ಲಿ ಕಾವೇರಿದೆ ಕುರ್ಚಿ ಕದನ. ಇಬ್ಬರು ನಾಯಕರ ನಡುವಿನ ಕಿತ್ತಾಟ. 3 ಪವರ್ ಸೆಂಟರ್ನಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ತಂಡ ಇದೀಗ ಒಬ್ಬರ ನಂತರ ಒಬ್ಬರು ಅನ್ನೋ ರೀತಿಯಲ್ಲಿ ಆಗಮಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸತತವಾಗಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ನಿಲ್ಲದ ಮಾತುಕತೆ, ಚರ್ಚೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೆ ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಬಸವರಾಜ, ಈಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಥಮ ಪ್ರತಿಕ್ರಿಯೆಯನ್ನ ನಾವು ಕೇಳಿಸಿಕೊಳ್ತಾ ಇದ್ವಿ. ನನ್ನ ಹತ್ರ ಹೇಳಲಿಕ್ಕೆ ಹೆಚ್ಚಿಗೆ ಏನು ಉಳಿದಿಲ್ಲ, ಏನಿದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಹೈಕಮಾಂಡ್ ಅಂದ್ರೆ ಯಾರು? ಅಲ್ಟಿಮೇಟ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೇ ಏನೇ ನಿರ್ಧಾರ ಇದ್ರೂ ಕೂಡ ತಿಳಿಸಬೇಕಾಗಿರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತಿನ ಅರ್ಥ ಏನು? ಅವ್ರ ಕೈ ಮೀರಿ ಹೋಗಿದೆ ಪರಿಸ್ಥಿತಿ ಅಂತಲಾ, ಅಥವಾ ಇದರಲ್ಲಿ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರ ಹಸ್ತಕ್ಷೇಪ ಕೂಡ ಆಗೋದು ಬಾಕಿ ಇದೆ ಅಂತಲಾ? ಸ್ಮಿತಾ, 3 ದಿನಗಳಿಂದ ರಾಜ್ಯದಲ್ಲೇ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೀತಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಎಲ್ಲಿಯೂ ಕೂಡ ತುಟ್ಟಿಪಿಟ್ಟಿ ಕಂದಿರಲಿಲ್ಲ. 3ನೇ ದಿನ ಇವತ್ತು ರಾಜ್ಯದಲ್ಲಿ ಇದ್ದಿರ್ತಕ್ಕಂತಹ ಪವರ್ ಶೇರಿಂಗ್ ಗೊಂದಲದ ಬಗ್ಗೆ ಈಗ ಒಂದಷ್ಟು ಮಾತನಾಡುವ ಮೂಲಕ ಗೊಂದಲದ ಬಗ್ಗೆ ಏನು ಹೇಳಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೆ ಯಾವುದೇ ತೀರ್ಮಾನಗಳು ಯಾವುದೇ ನಿಟ್ಟಿನಲ್ಲಿ ಆಗಿಲ್ಲ, ಹೇಳುವಂತದ್ದು ಏನಿಲ್ಲ. ಸತತವಾಗಿ ನೀವು ಕೂಡ ಕಾಯ್ತಾ ಇದ್ದೀರಿ, ನಾನು ಕೂಡ 3 ದಿನಗಳಿಂದ ರಾಜ್ಯದಲ್ಲೇ ಇದ್ದೇನೆ. 3 ದಿನಗಳಿಂದ ಸತತವಾಗಿ ಕಾದ್ರೂ ಕೂಡ ನಿಮಗೆ ಹೇಳುವಂತದ್ದು ಈಗ ಏನು ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ದೆಹಲಿಯಲ್ಲಿ ಕೂತು ತೀರ್ಮಾನ ಮಾಡ್ತೇವೆ. ಆ ತೀರ್ಮಾನ ಆದ ನಂತರ ಖಂಡಿತವಾಗಿ ನಿಮ್ಗೆ ತಿಳಿಸ್ತೇನೆ. ಸದ್ಯಕ್ಕೆ ಈ ತರ ಕಾಯುವುದು ಬೇಡ ಅನ್ನುವಂಥದ್ದು ಮಾಧ್ಯಮಗಳಿಗೆ ಒಂದಷ್ಟು ರಿಕ್ವೆಸ್ಟ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರು. ಸಾಕಷ್ಟು ಅಂದ್ರೆ ಒಂದು ವಾರದಿಂದ ಎದ್ದಿರ್ತಕ್ಕಂತಹ ರಾಜ್ಯ ರಾಜಕೀಯದಲ್ಲಿ ಗೊಂದಲದ ಬಗ್ಗೆ 3 ದಿನಗಳಿಂದಲೂ ಕೂಡ ಖರ್ಗೆ ಅವರು ಯಾವುದೇ ಚಕಾರನ್ನ ಎತ್ತಿರಲಿಲ್ಲ. ಮತ್ತು ನೀವು 2-3 ದಿನದಿಂದ ನಾವು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಇವತ್ತು ತಾವೇ ಸ್ವಯಂ ಪ್ರೇರಿತವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 3 ದಿನಗಳಿಂದ ಕಾಯ್ತಾ ಇದ್ದಾರೆ, ಖಂಡಿತವಾಗೂ ಹೇಳುವಂತ ವಿಷಯ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ತಿಳಿಸ್ತೇನೆ. ಸದ್ಯದ ಮಟ್ಟಿಗೆ ಕಾಯೋದು ಬೇಡ, ಎಲ್ಲವನ್ನು ಕೂಡ ನಾವು ಹೈಕಮಾಂಡ್ ತೀರ್ಮಾನ ಮಾಡಿ ಹೇಳ್ತೇವೆ, ಅಲ್ಲಿವರೆಗೂ ವೇಟ್ ಮಾಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಬಸವರಾಜ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ ಹೊರಬಿದ್ದ ನಂತರವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಲಹ ನಿಂತೋಯ್ತು ಅಂತ ಹೇಳೋ ಹಾಗಿಲ್ಲ. ಪವರ್ ಸೆಂಟರ್ ಆಗಿ ಬದಲಾಗಿದೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿವಾಸ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ತಂಡೋಪತಂಡವಾಗಿ ನಾಯಕರು ಬರ್ತಿದ್ದಾರೆ. ಒಂದು ಕುರ್ಚಿ, ಇಬ್ಬರು ನಾಯಕರ ಜಿದ್ದಾಜಿದ್ದಿನ ಪೈಪೋಟಿ, 3 ಪವರ್ ಸೆಂಟರ್ ಅನ್ನೋ ಪರಿಸ್ಥಿತಿ. ಕಾಂಗ್ರೆಸ್ನಲ್ಲಿ ಕಾವೇರಿದೆ ಕುರ್ಚಿ ಕದನ. ಇಬ್ಬರು ನಾಯಕರ ನಡುವಿನ ಕಿತ್ತಾಟ. 3 ಪವರ್ ಸೆಂಟರ್ನಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ತಂಡ ಇದೀಗ ಒಬ್ಬರ ನಂತರ ಒಬ್ಬರು ಅನ್ನೋ ರೀತಿಯಲ್ಲಿ ಆಗಮಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸತತವಾಗಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ನಿಲ್ಲದ ಮಾತುಕತೆ, ಚರ್ಚೆ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೆ ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಬಸವರಾಜ, ಈಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಥಮ ಪ್ರತಿಕ್ರಿಯೆಯನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ನನ್ನ ಹತ್ರ ಹೇಳಲಿಕ್ಕೆ ಹೆಚ್ಚಿಗೆ ಏನು ಉಳಿದಿಲ್ಲ, ಏನಿದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಹೈಕಮಾಂಡ್ ಅಂದ್ರೆ ಯಾರು? ಅಲ್ಟಿಮೇಟ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೇ ಏನೇ ನಿರ್ಧಾರ ಇದ್ರೂ ಕೂಡ ತಿಳಿಸಬೇಕಾಗಿರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತಿನ ಅರ್ಥ ಏನು? ಅವ್ರ ಕೈ ಮೀರಿ ಹೋಗಿದ ಪರಿಸ್ಥಿತಿ ಅಂತಲಾ, ಅಥವಾ ಇದರಲ್ಲಿ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರ ಹಸ್ತಕ್ಷೇಪ ಕೂಡ ಆಗೋದು ಬಾಕಿ ಇದೆ ಅಂತಲಾ? ಸ್ಮಿತಾ, 3 ದಿನಗಳಿಂದ ರಾಜ್ಯದಲ್ಲೇ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಡೀತಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಎಲ್ಲಿಯೂ ಕೂಡ ತುಟಿಪಿಟಿ ಕಂದಿರಲಿಲ್ಲ. 3ನೇ ದಿನ ಇವತ್ತು ರಾಜ್ಯದಲ್ಲಿ ಇದ್ದಿರ್ತಕ್ಕಂತಹ ಪವರ್ ಶೇರಿಂಗ್ ಗೊಂದಲದ ಬಗ್ಗೆ ಈಗ ಒಂದಷ್ಟು ಮಾತನಾಡುವ ಮೂಲಕ ಗೊಂದಲದ ಬಗ್ಗೆ ಏನು ಹೇಳಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೆ ಯಾವುದೇ ತೀರ್ಮಾನಗಳು ಯಾವುದೇ ನಿಟ್ಟಿನಲ್ಲಿ ಆಗಿಲ್ಲ, ಹೇಳುವಂತದ್ದೇನಿಲ್ಲ. ಸತತವಾಗಿ ನೀವು ಕೂಡ ಕಾಯ್ತಾ ಇದ್ದೀರಿ, ನಾನು ಕೂಡ 3 ದಿನಗಳಿಂದ ರಾಜ್ಯದಲ್ಲೇ ಇದ್ದೇನೆ. 3 ದಿನಗಳಿಂದ ಸತತವಾಗಿ ಕಾದ್ರೂ ಕೂಡ ನಿಮಗೆ ಹೇಳುವಂತದ್ದು ಈಗ ಏನು ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ದೆಹಲಿಯಲ್ಲಿ ಕೂತು ತೀರ್ಮಾನ ಮಾಡ್ತೇವೆ. ಆ ತೀರ್ಮಾನ ಆದ ನಂತರ ಖಂಡಿತವಾಗಿ ನಿಮ್ಗೆ ತಿಳಿಸ್ತೇನೆ. ಸದ್ಯಕ್ಕೆ ಈ ತರ ಕಾಯುವುದು ಬೇಡ ಅನ್ನುವಂಥದ್ದು ಮಾಧ್ಯಮಗಳಿಗೆ ಒಂದಷ್ಟು ರಿಕ್ವೆಸ್ಟ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರು. ಸಾಕಷ್ಟು ಅಂದ್ರೆ ಒಂದು ವಾರದಿಂದ ಎದ್ದಿರ್ತಕ್ಕಂತಹ ರಾಜ್ಯ ರಾಜಕೀಯದಲ್ಲಿ ಗೊಂದಲದ ಬಗ್ಗೆ 3 ದಿನಗಳಿಂದಲೂ ಕೂಡ ಖರ್ಗೆ ಅವರು ಯಾವುದೇ ಚಕಾರನ್ನ ಎತ್ತಿರಲಿಲ್ಲ. ಮತ್ತು ನೀವು 2-3 ದಿನದಿಂದ ನಾವು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಇವತ್ತು ತಾವೇ ಸ್ವಯಂ ಪ್ರೇರಿತವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 3 ದಿನಗಳಿಂದ ಕಾಯ್ತಾ ಇದ್ದರೆ ಖಂಡಿತವಾಗೂ ಹೇಳುವಂತ ವಿಷಯ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ತಿಳಿಸ್ತೇನೆ. ಸದ್ಯದ ಮಟ್ಟಿಗೆ ಕಾಯೋದು ಬೇಡ, ಎಲ್ಲವನ್ನು ಕೂಡ ನಾವು ಹೈಕಮಾಂಡ್ ತೀರ್ಮಾನ ಮಾಡಿ ಹೇಳ್ತೇವೆ, ಅಲ್ಲಿವರೆಗೂ ವೇಟ್ ಮಾಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಬಸವರಾಜ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ ಹೊರಬಿದ್ದ ನಂತರವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಲಹ ನಿಂತೋಯ್ತು ಅಂತ ಹೇಳೋ ಹಾಗಿಲ್ಲ. ಪವರ್ ಸೆಂಟರ್ ಆಗಿ ಬದಲಾಗಿದೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿವಾಸ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ತಂಡೋಪತಂಡವಾಗಿ ನಾಯಕರು ಬರ್ತಿದ್ದಾರೆ. ಒಂದು ಕುರ್ಚಿ, ಇಬ್ಬರು ನಾಯಕರ ಜಿದ್ದಾಜಿದ್ದಿನ ಪೈಪೋಟಿ, 3 ಪವರ್ ಸೆಂಟರ್ ಅನ್ನೋ ಪರಿಸ್ಥಿತಿ. ಕಾಂಗ್ರೆಸ್ನಲ್ಲಿ ಕಾವೇರಿದೆ ಕುರ್ಚಿ ಕದನ. ಇಬ್ಬರು ನಾಯಕರ ನಡುವಿನ ಕಿತ್ತಾಟ. 3 ಪವರ್ ಸೆಂಟರ್ನಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ತಂಡ ಇದೀಗ ಒಬ್ಬರ ನಂತರ ಒಬ್ಬರು ಅನ್ನೋ ರೀತಿಯಲ್ಲಿ ಆಗಮಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸತತವಾಗಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ನಿಲ್ಲದ ಮಾತುಕತೆ, ಚರ್ಚೆ.